ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ತಾಳೆಹಣ್ಣು ನೀವು ಕೇಳಿರ್ಬೋದು, ನಮ್ಮ ಕಡೆ ಎಲ್ಲ ಇದಕ್ಕೆ ಈರೋಳು ಅಂತ ಕರೀತಾರೆ. ಇದರಿಂದ ನಾನು ನಮ್ಮ ಈ ಬೇಸಗೆ ಕಾಲದಲ್ಲಿ ಮಾಡಬಹುದಾದಂತಹ ಒಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಈ ಈರೋಳು ಅಥವಾ ತಾಳೆಹಣ್ಣಿನಲ್ಲಿ ಯಾವ ರೀತಿ ಒಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿ ಮಾಡಬಹುದಂತ ನೋಡೋಣ. ನೋಡಿ, ನಾನಿಲ್ಲಿ ತಾಳೆಹಣ್ಣು ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೀನಿ. ಅಂದ್ರೆ ಇದು ಒಂದು ತಾಳೆಹಣ್ಣಿನಲ್ಲಿ 3 ತಿರುಳು ಇರುತ್ತೆ. ನಾನಿಲ್ಲಿ 2 ತಗೊಂಡಿದ್ದೀನಿ. ಇದನ್ನ ಸಣ್ಣಕ್ಕೆ ಕಟ್ ಮಾಡಬೇಕು. ಆಮೇಲೆ ನಾನಿಲ್ಲಿ ಖರ್ಜೂರ ಮತ್ತು ಗೋಡಂಬಿನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಟ್ಕೊಳ್ಳಿ. ಇಲ್ಲಾಂದ್ರೆ ಬಿಸಿ ಹಾಲಲ್ಲಿ ನೆನೆಸಿದ್ರೆ 5-10 ನಿಮಿಷ ನೆನೆಸಿದ್ರೆ ಸಾಕು. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಟಂತಹ ತಾಳೆಹಣ್ಣು ಹಾಕ್ತಾ ಇದ್ದೀನಿ ಅಥವಾ ಈರೋಳು ಹಾಕ್ತಾ ಇದ್ದೀನಿ. ಅದಕ್ಕೆ ನಾವಿಲ್ಲಿ ಹಾಲಲ್ಲಿ ನೆನೆಸಿಟ್ಟಂತಹ ಖರ್ಜೂರ ಮತ್ತು ಗೋಡಂಬಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ. ನೋಡಿ, ಚೆನ್ನಾಗಿ ರುಬ್ಬಿ ತಂದಿದ್ದೀನಿ. ಸ್ವಲ್ಪ ನೋಡಿ, ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಾಕು. ಚೆನ್ನಾಗಿ ರುಬ್ಬಿದ್ದೀನಿ ನೋಡಿ. ಆಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋದು ಹಾಲು. 1 ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಸಿ ಆರಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಮಾಡಿಟ್ಟಂತ ಹಾಲು. ಇದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಕ್ಕರೆ ಬಳಸ್ತಾ ಇಲ್ಲ. ನಾನು ಇದಕ್ಕೆ ಸಿಹಿಗೋಸ್ಕರ 2 ಸ್ಪೂನ್ ಜೇನು ಹಾಕ್ತಾ ಇದ್ದೀನಿ. ಅಂದ್ರೆ ಖರ್ಜೂರನು ಸ್ವೀಟ್ ಇದೆ, ಸಿಹಿ ಇದೆ, ನಮ್ಮ ತಾಳೆಹಣ್ಣು ಸಿಹಿ ಇದೆ. ಜಾಸ್ತಿ ಸಿಹಿ ಬೇಡ ನಮಗೆ ಈ ಬೇಸಗೆಗಾಲದಲ್ಲಿ. ಅದಕ್ಕೋಸ್ಕರ ಜೇನು ಹಾಕ್ಬಿಟ್ಟು ನಾನಿಲ್ಲಿ ರೆಡಿ ಮಾಡಿದ್ದೀನಿ ನಮ್ಮ ಆರೋಗ್ಯಕರವಾದಂತಹ, ಅಂದ್ರೆ ಬೇಸಗೆ ಕಾಲದಲ್ಲಿ ಮಾಡಿ ಕುಡಿಬಹುದಾದಂತಹ ನಮ್ಮ ತಾಳೆಹಣ್ಣಿನ, ಅಂದ್ರೆ ಸಕ್ಕರೆಯನ್ನು ಬಳಸದೆ ಮಾಡಿರುವಂತಹ ತಾಳೆಹಣ್ಣಿನ ಮಿಲ್ಕ್ ಶೇಕ್ ನೋಡಿಲಿ ರೆಡಿ ಆಗಿದೆ. ತುಂಬಾ ಸುಲಭವಾಗಿ ಮಾಡಬಹುದು. ಅದೇ ರೀತಿ ಕುಡಿಯೋದಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಈ ಬೇಸಿಗೆ ಕಾಲದಲ್ಲಿ ಎಲ್ಲಾ ಕಡೆ ಇದು ಸಿಗುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.